ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಕೋದಂಡ ರಾಮಾಲಯದಲ್ಲಿ ವೈಭವವಾಗಿ ಪುನರ್ವಸು ನಕ್ಷತ್ರ ಪೂಜೆಗಳು. ಆಗಮೋಕ್ತವಾಗಿ ಶ್ರೀ ಕೋದಂಡ ರಾಮಸ್ವಾಮಿ ತಿರುಕಲ್ಯಾಣ ಮಹೋತ್ಸವ. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಕೊಯ್ಲಾಳ್ವಾರ್ ತಿರುಮಂಜನ. ಧರ್ಮಗಿರಿ ಎಸ್ವಿ ವೇದ ವಿಜ್ಞಾನ ಪೀಠವನ್ನು ಸಂದರ್ಶಿಸಿ ವೇದ ವಿದ್ಯಾರ್ಥಿಗಳಿಗೆ ಅನುಗ್ರಹ ಭಾಷಣ ಮಾಡಿದ ಕಂಚಿ ಪೀಠಾಧಿಪತಿಗಳು. ಕಾರ್ತಿಕ ಮಾಸ ಸಂದರ್ಭವಾಗಿ ಶ್ರೀ ಕಪಿಲೇಶ್ವರನ ದರ್ಶನಕ್ಕೆ ಬರುವ ಅಸಂಖ್ಯಾತ ಭಕ್ತರಿಗೆ ವಿಸ್ತೃತವಾದ ಏರ್ಪಾಟುಗಳನ್ನು ಮಾಡಬೇಕು ಎಂದು ಸೂಚಿಸಿದ ಟಿಟಿಡಿ ಇಒ. ಶ್ರೀವಾರಿ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಬರುವ ವೃದ್ಧರು ಆರೋಗ್ಯದ ವಿಷಯದಲ್ಲಿ ಕೆಲವು ಜಾಗ್ರತೆಗಳನ್ನು ವಹಿಸಿಕೊಳ್ಳಬೇಕು ಎಂದು ಸೂಚಿಸಿದ ಟಿಟಿಡಿ. ಸಕಲ ಗುಣ ಸಂಪನ್ನೆ ಸೀತಮ್ಮ ತಾಯಿ ದಶರಥನಂದನ ಶ್ರೀರಾಮಚಂದ್ರನ ಕಲ್ಯಾಣ ವೈಭೋಗವನ್ನು ತಿರುನಗರಿ ವಾಸಿಗರು ವೀಕ್ಷಿಸಿ ಆನಂದ ಪರವಶರಾದರು. ಶ್ರೀರಾಮಚಂದ್ರಮೂರ್ತಿ ಜನ್ಮ ನಕ್ಷತ್ರ ಪುನರ್ವಸುವನ್ನು ಪುರಸ್ಕರಿಸಿ ತಿರುಪತಿಯ ಶ್ರೀ ಕೋದಂಡ ರಾಮಾಲಯದಲ್ಲಿ ಸೀತಾರಾಮರ ಕಲ್ಯಾಣೋತ್ಸವ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಆಗಮೋಕ್ತವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾಗಿರುವ ತಿರುಪತಿಯ ಶ್ರೀ ಕೋದಂಡ ರಾಮಾಲಯದಲ್ಲಿ ಗುರುವಾರ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವ ಆಗಮೋಕ್ತವಾಗಿ ಜರುಗಿತು. ಅರ್ಚಕರು ಮೊದಲಿಗೆ ಸೀತಾರಾಮ ಲಕ್ಷ್ಮಣರ ಮೂರ್ತಿಗಳಿಗೆ ವಿಶೇಷವಾಗಿ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ಆಲಯ ಪ್ರಾಂಗಣದಲ್ಲಿರುವ ಕಲ್ಯಾಣೋತ್ಸವ ಮಂಟಪದಲ್ಲಿ ಸೀತಾರಾಮ ಲಕ್ಷ್ಮಣರ ಉತ್ಸವ ಮೂರ್ತಿಗಳಿಗೆ ಪಟ್ಟು ವಸ್ತ್ರಗಳು, ಸ್ವರ್ಣಾಭರಣಗಳು, ಸುಗಂಧ ಪುಷ್ಪಮಾಲೆಗಳಿಂದ ದೇದೀಪ್ಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ರಕ್ಷಾಬಂಧನ, ಯಜ್ಞೋಪವೀತ ಧಾರಣೆ, ಕನ್ಯಾದಾನ, ಮಾಂಗಲ್ಯ ಪೂಜೆ ಮತ್ತಿತರ ಕ್ರತುವುಗಳನ್ನು ಪೂರ್ಣಗೊಳಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಸೀತಾರಾಮರ ಕಲ್ಯಾಣವನ್ನು ನೇತ್ರಪರವಾಗಿ ನಿರ್ವಹಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಗುರುವಾರ ಬೆಳಗ್ಗೆ ಕೊಯ್ಲಾಳ್ವಾರ್ ತಿರುಮಂಜನ ಆಗಮೋಕ್ತವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಈ ತಿಂಗಳ 31ನೇ ತಾರೀಕು ದೀಪಾವಳಿ ಆಸ್ಥಾನ ನಿರ್ವಹಿಸಲಿದ್ದಾರೆ. ಈ ಸಂದರ್ಭವಾಗಿ ಶ್ರೀ ಗೋವಿಂದರಾಜಸ್ವಾಮಿಯವರ ಸನ್ನಿಧಿಯೊಂದಿಗೆ ಉಪಾಲಯದಲ್ಲಿ ಅರ್ಚಕರು, ಅಧಿಕಾರಿಗಳು ಕೊಯ್ಲಾಳ್ವಾರ್ ತಿರುಮಂಜನ ಕಾರ್ಯಕ್ರಮವನ್ನು ಸಂಪ್ರದಾಯ ಶೋಭಿತವಾಗಿ ನಿರ್ವಹಿಸಿದರು. ಜಾಜಿ, ಜಾಪತ್ರೆ, ಪಚ್ಚಕರ್ಪೂರ, ಕಿಚ್ಚಲಿಗಡ್ಡೆ, ಕುಂಕುಮದ ಹೂವು, ಶ್ರೀಗಂಧ ಇತ್ಯಾದಿ ಹಲವು ಬಗೆಯ ಔಷಧೀಕೃತ ಸುಗಂಧ ದ್ರವ್ಯಗಳ ಲೇಪನದೊಂದಿಗೆ ಗರ್ಭಾಲಯ ಸನ್ನಿಧಿಯಲ್ಲಿರುವ ಉಪಾಲಯ ಪ್ರಾಂಗಣದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನವನ್ನು ನಿರ್ವಹಿಸಿದರು. ಹಾಗೆಯೇ ಆಲಯ ಪರಿಸರವನ್ನು ಶುಭ್ರಗೊಳಿಸಿದರು.
ಎಲ್ಲ ವಿದ್ಯೆಗಳಲ್ಲಿ ವೇದವಿದ್ಯೆ ಉತ್ತಮವಾದದ್ದು ಎಂದು ಕಂಚಿ ಕಾಮಕೋಟಿ ಪೀಠಾಧಿಪತಿ ಶ್ರೀ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿಯವರು ವೇದ ವಿದ್ಯಾರ್ಥಿಗಳಿಗೆ ಅನುಗ್ರಹ ಸಂದೇಶವನ್ನು ನೀಡಿದರು. ಬುಧವಾರ ಸಾಯಂಕಾಲ ತಿರುಮಲದಲ್ಲಿರುವ ಧರ್ಮಗಿರಿ ವೇದ ವಿಜ್ಞಾನ ಪೀಠವನ್ನು ಕಂಚಿ ಪೀಠಾಧಿಪತಿಗಳು ಸಂದರ್ಶಿಸಿದರು. ಈ ಸಂದರ್ಭವಾಗಿ ಸ್ವಾಮೀಜಿಯವರಿಗೆ ವೇದ ವಿಜ್ಞಾನ ಪೀಠದ ಅಧ್ಯಾಪಕರು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದರು. ಆನಂತರ ವೇದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕಂಚಿ ಪೀಠಾಧಿಪತಿಗಳು ಅನುಗ್ರಹ ಭಾಷಣ ಮಾಡಿದರು. ವೇದ ವಿದ್ಯಾರ್ಥಿಗಳು ಧರ್ಮ ಪರಿವೀಕ್ಷಣೆಗೆ ಒಲವು ತೋರಿಸಬೇಕು ಎಂದರು. ವೇದಗಳನ್ನು ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವರೂಪ, ಸ್ವಧರ್ಮ, ಸ್ವಭಾವ ಮುಖ್ಯವಾದದ್ದು ಎಂದರು. ಧರ್ಮವನ್ನು ತಿಳಿದುಕೊಳ್ಳಬೇಕಾದರೆ ವೇದಗಳನ್ನು ತಿಳಿದುಕೊಳ್ಳುವುದು ಮುಖ್ಯ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವೇದ ವಿಜ್ಞಾನ ಪೀಠದ ಪ್ರಾಂಶುಪಾಲರಾದ ಕುಪ್ಪ ಸುಬ್ರಹ್ಮಣ್ಯ ಅವಧಾನಿ, ಟಿಟಿಡಿ ಎಸ್ಟೇಟ್ ಆಫೀಸರ್ ವಿಜಯಲಕ್ಷ್ಮಿ, ಅಧ್ಯಾಪಕರು, ವಿಶೇಷವಾಗಿ ವೇದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ತಿರುಪತಿಯಲ್ಲಿ ಪ್ರಸಿದ್ಧ ಕ್ಷೇತ್ರವಾದ ಕಪಿಲತೀರ್ಥಂ ಕಪಿಲೇಶ್ವರ ಸ್ವಾಮಿ ಆಲಯವನ್ನು ಬುಧವಾರ ಸಂಜೆ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ರವರು ಸಂದರ್ಶಿಸಿದರು. ಆಲಯದ ಬಳಿ ಬಂದ ಶ್ಯಾಮಲಾರಾವ್ರವರನ್ನು ಆಲಯದ ಡೆಪ್ಯೂಟಿ ಇಒ ದೇವೇಂದ್ರ ಬಾಬು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಇಒರವರು ಆಲಯದ ಮುಂದಿರುವ ಕಲ್ಯಾಣಕಟ್ಟೆ ಆಂಜನೇಯ ಸ್ವಾಮಿ ಆಲಯ, ತಿರುಮಲ ಶ್ರೀವಾರಿ ಲಡ್ಡು ಪ್ರಸಾದ ವಿಕ್ರಯ ಮಳಿಗೆಯನ್ನು ಪರಿಶೀಲಿಸಿದರು. ತರುವಾಯ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರನ್ನು ದರ್ಶಿಸಿದರು. ಆನಂತರ ಪ್ರಾಂಗಣದಲ್ಲಿರುವ ನಾಗರಕಟ್ಟೆ ನವಗ್ರಹಗಳನ್ನು ದರ್ಶಿಸಿ ಸಮೀಪದಲ್ಲಿರುವ ಟಿಟಿಡಿ ಪಂಚಗವ್ಯ ಉತ್ಪತ್ತಿಗಳ ಮಾರಾಟ ಮಳಿಗೆಯನ್ನು ಪರಿಶೀಲಿಸಿದರು. ಈ ಸಂದರ್ಭವಾಗಿ ಇಒ ಶ್ಯಾಮಲಾರಾವ್, ಕಾರ್ತಿಕ ಮಾಸ ನೇಪಥ್ಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಆಲಯಕ್ಕೆ ತೆರಳಿ ಬರುವ ಭಕ್ತರಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀವಾರಿಯವರನ್ನು ಕಾಲ್ನಡಿಗೆಯ ಮೂಲಕ ಬಂದು ದರ್ಶಿಸುವ ಭಕ್ತರಿಗೆ ಟಿಟಿಡಿಯು ಕೆಲವು ಮಾರ್ಗಸೂಚಿಯನ್ನು ನೀಡಿದೆ.
ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ದರ್ಶಿಸಲು ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ತಿರುಮಲಕ್ಕೆ ಬರುತ್ತಿದ್ದಾರೆ. ಈ ಪ್ರಯುಕ್ತ ತಮ್ಮ ಕಷ್ಟಗಳನ್ನು ಈಡೇರಿಸುವ ಭಗವಂತನಿಗೆ ನಮಸ್ಕರಿಸಿ ತಮ್ಮ ಕಷ್ಟಗಳನ್ನು ನಿವಾರಿಸು ಎಂದು ಬೇಡಿಕೊಳ್ಳುವರು. ಸ್ವಾಮಿಯ ಅನುಗ್ರಹದಿಂದ ಅವರ ಕೋರಿಕೆಗಳು ಈಡೇರಿದ ಮೇಲೆ ಅನೇಕ ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಪೂರ್ಣಗೊಳಿಸುವರು. ಭಕ್ತರು ತಮ್ಮ ಹರಕೆಯ ಪ್ರಕಾರ ಸ್ವಾಮಿಯವರನ್ನು ಕಾಲ್ನಡಿಗೆ ಮಾರ್ಗದಲ್ಲಿ ಬಂದು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ಈ ಕ್ರಮದ ಅಂಗವಾಗಿ ಇದಕ್ಕೂ ಮುನ್ನ ಕೆಲವರು ಶ್ರೀವಾರಿ ಭಕ್ತರು ತಮ್ಮ ಆರೋಗ್ಯದ ಜಾಗ್ರತೆಗಳನ್ನು ವಹಿಸದೆ ನಡೆದು 7 ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಿ ತಿರುಮಲಕ್ಕೆ ತೆರಳುವ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಿರುಮಲ ಶ್ರೀವಾರಿ ದರ್ಶನಾರ್ಥ ಕಾಲ್ನಡಿಗೆಯಲ್ಲಿ ತೆರಳುವ ಭಕ್ತರಿಗೆ ಟಿಟಿಡಿ ಕೆಲವು ಸೂಚನೆಗಳನ್ನು ತಿಳಿಸಿದೆ. 60 ವರ್ಷ ತುಂಬಿರುವ ಭಕ್ತರು, ಆರೋಗ್ಯ ಸಮಸ್ಯೆ ಇರುವ ಭಕ್ತರು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂರ್ಛೆ ರೋಗ, ಸಂಧಿವಾತ ಮುಂತಾದ ಆರೋಗ್ಯ ಸಮಸ್ಯೆ ಇರುವವರು ಕಾಲ್ನಡಿಗೆ ಮಾರ್ಗವನ್ನು ಅನುಸರಿಸಬಾರದು. ಹಾಗೆಯೇ ಹೃದಯ ಸಮಸ್ಯೆ ಇರುವವರು ಹಾಗೂ ಹೃದಯದಲ್ಲಿ ಸ್ಟಂಟ್ ಅಳವಡಿಸಿಕೊಂಡಿರುವವರು ಬೆಟ್ಟವನ್ನು ಹತ್ತಬಾರದು. ಹಾಗೂ ಉಸಿರಾಟದಲ್ಲಿ ತೊಂದರೆ ಇರುವವರು ಅಂದರೆ ಅಸ್ತಮ ಮತ್ತಿತರ ವ್ಯಾಧಿ ಇರುವವರು ಕಾಲ್ನಡಿಗೆಯನ್ನು ಅನುಸರಿಸಬಾರದು. ಇಂಥವರು ತುರ್ತಿನ ಸಂದರ್ಭದಲ್ಲಿ ದಯವಿಟ್ಟು ವೈದ್ಯಕೀಯ ಕೇಂದ್ರಗಳಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಅಲಿಪಿರಿ ಪಾದಚಾರಿ ಮಾರ್ಗದ 1500 ಮೆಟ್ಟಿಲ ಬಳಿ, ಗಾಲಿ ಗೋಪುರದ ಬಳಿ, ಭಾಷ್ಯ ಕಾರ್ಯಾಲಯ ಸನ್ನಿಧಿಯ ಬಳಿ ಏರ್ಪಾಟು ಮಾಡಿರುವ ವೈದ್ಯಕೀಯ ಶಿಬಿರಗಳನ್ನು ಭೇಟಿ ಮಾಡಬಹುದು. ಹಾಗೆಯೇ ತಿರುಮಲದಲ್ಲಿರುವ ಅಶ್ವಿನಿ ಆಸ್ಪತ್ರೆ ಮತ್ತು ಇತರೆ ವೈದ್ಯಕೀಯ ಶಿಬಿರಗಳಿಗೆ ಪ್ರತಿದಿನ 24 ಗಂಟೆಗಳ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ರೋಗಿಗಳು ತುರ್ತು ಸಂದರ್ಭದಲ್ಲಿ ತಿರುಪತಿಯ ಸ್ವಿಮ್ಸ್ನಲ್ಲಿ ಡಯಾಲಿಸಿಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಭಕ್ತರೆಲ್ಲರೂ ಈ ಸೂಚನೆಯನ್ನು ಅನುಸರಿಸಿ ಶ್ರೀವಾರಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿಶೇಷವಾಗಿ ಟಿಟಿಡಿಯು ವಿಜ್ಞಾಪಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪವಿತ್ರೋತ್ಸವ ಶ್ರೀನಿವಾಸ ಮಂಗಾಪುರ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪವಿತ್ರೋತ್ಸವ ಶ್ರೀನಿವಾಸ ಮಂಗಾಪುರ 28-10-2024 ತಾರೀಕಿನಿಂದ 30-10-2024 ತಾರೀಕಿನವರೆಗೂ ಬೆಳಗ್ಗೆ 11 ಗಂಟೆಗೆ ಶ್ರೀನಿವಾಸ ಮಂಗಾಪುರದಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿಯ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವೂ ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. विना वेङ्कटेशं ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ.
ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ. ದಕ್ಷಿಣ ಕನ್ನಡ ಜಿಲ್ಲೆಯ ನಾಗದೋಷ ನಿವಾರಣೆಯ ಪ್ರಸಿದ್ಧ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿ ಸ್ವತಃ ಕುಮಾರಸ್ವಾಮಿಯವರು ವಿವಾಹವಾದ ಕ್ಷೇತ್ರವಿದು. ಸಂತಾನ ಭಾಗ್ಯ ಇಲ್ಲದವರು ಇಲ್ಲಿ ಬಂದು ಬೇಡಿಕೊಂಡರೆ ಸಂತಾನ ಭಾಗ್ಯ ಲಭಿಸುವುದು. ಇಂತಹ ವಿಶೇಷ ಕ್ಷೇತ್ರದ ಮಹಿಮೆಯ ವಿವರ ನಿಮಗಾಗಿ. ಸನಾತನ ಹಿಂದೂ ಸಂಪ್ರದಾಯದಲ್ಲಿ ನಾಗಾರಾಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ನಾಗರ ಪಂಚಮಿಯಂದು ನಾಗರಾಜನಿಗೆ ಅಭಿಷೇಕದಿಂದ ತೃಪ್ತಿಪಡಿಸುವುದು, ಹುತ್ತಕ್ಕೆ ಹಾಲೆರೆದು ತಂಪನ್ನು ಬಯಸುವುದು ಅನಾದಿ ಕಾಲದಿಂದ ಬೆಳೆದುಳಿದು ಬಂದಿರುವುದು ಸಂಪ್ರದಾಯ. ಪರಶುರಾಮ ಸೃಷ್ಟಿಯ ಸಪ್ತಕ್ಷೇತ್ರಗಳ ಪೈಕಿ ಸುಬ್ರಹ್ಮಣ್ಯ ಕ್ಷೇತ್ರವೂ ಒಂದು. ಕುಮಾರಧಾರ ನದಿಯ ತೀರದಲ್ಲಿರುವ ಈ ಶ್ರೀ ಕ್ಷೇತ್ರವು ಪುರಾಣ ಕಾಲದಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದೆ. ಘೋರ ತಪಸ್ಸನ್ನು ಆಚರಿಸಿದ ನಾಗರಾಜನಾದ ವಾಸುಕಿಯ ಪ್ರಾರ್ಥನೆಗೆ ಒಲಿದ ದೇವೇಂದ್ರನು ತಾನು ದೇವಸೇನಾ ಸಮೇತನಾಗಿ ಒಂದಂಶದಿಂದ ಅವನಲ್ಲಿ ನಿತ್ಯ ಸನ್ನಿಹಿತನಾಗಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ನೆಲೆಸುವುದಾಗಿ ಹರಸುತ್ತಾನೆ. ವಾಸುಕಿ ಸನ್ನಿಹಿತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಭಕ್ತಾಭಿಷ್ಟ ಪ್ರದಾಯಕನಾಗಿ ಇಲ್ಲಿ ನೆಲೆಸಿರುವುದರಿಂದಾಗಿ ಭಕ್ತಜನ ತಮ್ಮೆಲ್ಲ ನಾಗದೋಷ ನಿವಾರಣೆ ಬಯಸಿ ಕುಕ್ಕೆಗೆ ಆಗಮಿಸಿ ಶಾಸ್ತ್ರೋಕ್ತವಾಗಿ ನಾಗರ ಪ್ರತಿಷ್ಠೆ ನೆರವೇರಿಸಿ ನಾಗದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಿ ನಾಗದೋಷ ಮುಕ್ತರಾಗುತ್ತಾರೆ. ನಾಗಗಳ ಆವಾಸ ಸ್ಥಾನವೇ ಆಗಿರುವ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದ ವಾಸುಕಿಗೆ ಸಲ್ಲಿಸಿದಂತಾಗುವುದರಿಂದ ದೇಶದ ಮೂಲೆ ಮೂಲೆಯಿಂದ ಭಕ್ತ ಜನರು ಇಲ್ಲಿಗೆ ಆಗಮಿಸಿ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಹಾಗೂ ಇತರ ಪೂಜಾದಿಗಳನ್ನು ಸಲ್ಲಿಸಿ ಶಾಪ ಮುಕ್ತರಾಗುತ್ತಾರೆ. ನಾಗರ ಪಂಚಮಿಯ ಈ ಶುಭ ದಿನದಂದು ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯ ದರ್ಶನಾನಂತರ ತಮ್ಮೆಲ್ಲರ ಸಂಕಷ್ಟ ದೂರವಾಗಲೆಂದು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಹಾರೈಸುತ್ತದೆ. ಹೊಸೂರಿನಲ್ಲಿ ಅಖಿಲ ಭಾರತ ಸನ್ಯಾಸಿಗಳ ಸಂಘದ ವತಿಯಿಂದ ನದಿಗಳ ಸಂರಕ್ಷಣೆಯ ಉದ್ದೇಶದಿಂದ 3ನೇ ವರ್ಷದ ಗಂಗಾರತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಮೇಯರ್, ಉಪಮೇಯರ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಪೂಜೆಯನ್ನು ಸಲ್ಲಿಸಿದರು. ಕಾವೇರಿ ನದಿಯ ಉಗಮ ಸ್ಥಾನವಾದ ಕರ್ನಾಟಕ ರಾಜ್ಯದ ಕೊಡಗು ಮಲೈನ ತಲಕಾವೇರಿಯಲ್ಲಿ ಜಲಮೂಲಗಳನ್ನು ಸ್ವಚ್ಛವಾಗಿಡಲು ಮತ್ತು ಅವುಗಳನ್ನು ಪೂಜಿಸುವ ಮೂಲಕ ರಕ್ಷಿಸಲು ಇದೇ ತಿಂಗಳ 20ರಂದು ಕಾವೇರಿ ನದಿ ಜಾಗೃತಿ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಯಾತ್ರೆಯ ಸಮಯದಲ್ಲಿ ಪ್ರತಿ ಊರಿನಲ್ಲಿರುವ ಜಲಮೂಲಗಳಿಗೆ ಗಂಗಾರತಿಯನ್ನು ಮಾಡಲಾಗುವುದು. ಈ ಪರಿಸ್ಥಿತಿಯಲ್ಲಿ ಕೃಷ್ಣಗಿರಿ ಜಿಲ್ಲೆ ಹೊಸೂರಿನ ಪುರಾತನ ಶ್ರೀರಾಮನಾಯಕನ ಕೆರೆಯಲ್ಲಿ ಸತತ 3ನೇ ವರ್ಷವೂ ಗಂಗಾರತಿಯ ವಿಶೇಷ ಪೂಜೆ ಸಡಗರ ಸಂಭ್ರಮದಿಂದ ನಡೆಯಿತು. ಇದಕ್ಕೂ ಮುನ್ನ ಆ ಪ್ರದೇಶದಲ್ಲಿ ಗಂಗಾಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಗಂಗಾಮಾತೆಯಾಗಿ ಕೆರೆಯಲ್ಲಿನ ಜಲಧಾರೆಯನ್ನು ಬಳಸಿಕೊಂಡು ರುದ್ರ ಮುರಸು ಹಾಗೂ ಶಂಖನಾದ ನುಡಿಸಿ ವಿಶೇಷ ಪೂಜೆಗಳು ನಡೆದವು. ಇದರ ಬೆನ್ನಲ್ಲೇ ಉತ್ತರ ಭಾರತದಲ್ಲಿ ಗಂಗಾ ನದಿಯ ದಡದಲ್ಲಿ ನಡೆಯುವ ಭವ್ಯ ಗಂಗಾರತಿಯಂತೆ ಇಲ್ಲಿಯೂ ಬೃಹತ್ ದೀಪದ ಮೂಲಕ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇದರಲ್ಲಿ ಹೊಸೂರು ಮೇಯರ್ ಎಸ್ಎ ಸತ್ಯ, ಉಪಮೇಯರ್ ಸಿ ಆನಂದಯ್ಯ ಸೇರಿದಂತೆ ಹಲವು ಮಹಿಳೆಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಪೂಜೆಯನ್ನು ಸಲ್ಲಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಯೋಗ ಋಷಿ ರಾಮದೇವ್ ಮಹಾರಾಜ್ ಜಿಯವರು ಭೇಟಿ ನೀಡಿದರು. ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಪೂರ್ಣಕುಂಭ ಸ್ವಾಗತವನ್ನು ಮಾಡಿ ಬಾಬಾ ರಾಮದೇವ್ ರವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣ ಹಾಗೂ ಗರುಡ ದೇವರ ದರ್ಶನವನ್ನು ಮಾಡಿಸಿ ಶ್ರೀಕೃಷ್ಣನ ಪ್ರಸಾದವನ್ನು ನೀಡಿದರು. ನಂತರ ಗೀತಾ ಮಂದಿರಕ್ಕೆ ಭೇಟಿ ನೀಡಿ ಪುತ್ತಿಗೆ ಶ್ರೀಪಾದರ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಪಾಲ್ಗೊಂಡು ಧನ್ಯತಾ ಭಾವ ಹೊಂದಿದರು. ಇದೇ ಸಂದರ್ಭದಲ್ಲಿ ಪತಂಜಲಿಯ ಬಾಲಕೃಷ್ಣ ಆಚಾರ್ಯ, ಪುತ್ತಿಗೆ ಮಠದ ದಿವಾನರಾದ ನಾಗರಾಜ ಆಚಾರ್ಯ, ಪ್ರಸನ್ನ ಆಚಾರ್ಯರು ಉಪಸ್ಥಿತರಿದ್ದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ 1 ತಿಂಗಳ ಕಾಲ ಯೋಗ ನಿದ್ರೆಯಿಂದ ಭಗವಂತನನ್ನು ಎಬ್ಬಿಸುವ ಪಶ್ಚಿಮ ಜಾಗರ ಪೂಜೆಯಲ್ಲಿ ಬಾಬಾ ರಾಮದೇವ್ ರವರು ಪಾಲ್ಗೊಂಡಿದ್ದರು.
ಶ್ರೀಕೃಷ್ಣ ಮಠದ ಗರ್ಭಗುಡಿಯ ಸುತ್ತಲೂ ದೀಪಗಳನ್ನು ಬೆಳಗಲಾಯಿತು. ಬಾಬಾ ರಾಮದೇವ್ ದೀಪವನ್ನು ಬೆಳಗಿಸಿ ದೀಪೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಿಗೆ ಪೂಜೆಯನ್ನು ಮಾಡಿದರು. ಗರ್ಭಗುಡಿಯ ಸುತ್ತಲೂ ದೀಪದ ಬೆಳಕಿನಲ್ಲಿ ವಾದ್ಯ ಸೇವೆಗಳೊಂದಿಗೆ ಪಶ್ಚಿಮ ಜಾಗರ ಪೂಜೆಯು ವೈಭವದಿಂದ ನಡೆಯಿತು. ನಂತರ ರಾಜಾಂಗಣದಲ್ಲಿ ನಡೆದ ವಿಶೇಷ ಯೋಗಜ್ಞಾನ ಪ್ರಾಣ ಶಿಬಿರದಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಬಾಬಾ ರಾಮದೇವ್ರವರು ಪಾಲ್ಗೊಂಡು ಅಸಂಖ್ಯಾತ ಭಕ್ತರ ಉಪಸ್ಥಿತಿಯಲ್ಲಿ ಯೋಗ ಶಿಬಿರವನ್ನು ಮಾಡಿದರು. पूरे वैश्विक धरातल पर हमारे सनातन धर्म का गौरववर्धन किया है। उनकी सन्निधि में हम यहाँ भगवान के आराधन के बाद अपने योग साधन के लिए आए। प्रथम हम पूज्य स्वामी जी को पुनः बहुत बहुत प्रणाम करते हैं और पूज्य स्वामी जी के संन्यास जीवन के 50 वर्ष पूर्ण होने पर उनको पुनः अभिनंदन करते और यह सुयोग है कि लगभग 13 वर्ष की आयु में पूज्य स्वामी जी महाराज ने भगवान के विधान के अनुरूप इस संन्यास धर्म को धारण किया और संन्यास धर्म को धारण करके यहाँ श्री कृष्ण मठ में 8 मठों की एक बहुत ही प्राचीन परंपरा है। और शासन तो नहीं कराएंगे लेकिन 5 प्राणायाम महाराज जी, चलो सब करो। रेचक और पूरक पूरा करना, इसको भस्त्रिका प्राणायाम से हम कहते हैं महाराज जी। योगपति ही संजात। भगवद्गीतायाः अन्तिमश्लोकस्य नूतनः अर्थः अस्माभिः दृष्टः। यत्र योगेश्वरः कृष्णः, यत्र पार्थः रामदेवः तत्र विजयः भूतिः ध्रुवा नीतिर्मतिर्मम। श्रीकृष्णस्य परिपूर्ण अनुग्रहः बाबा रामदेव महोदये वर्तते इति वयम् अत्यन्तं विश्वासं प्रकटयामः। योग विभूतिं जगति परिणाम रूपेण प्रभावी रूपेण साधनतया अस्माभिः रामदेव महोदयैः कृतः वर्तते। न केवलं भाष्ययोगः मनोयोगश्च साधितः, समत्वं योग उच्यते इति। तादृश सर्वयोगप्रकाराणां विशेषरूपेण जागृतिः समग्रजगति अर्जुनरूपेण यत् विजयः कृतः, तादृशविजयः शाश्वतः भवतु, शाश्वतकीर्तिः भवतु। योग संपत् सर्वत्र प्रसृता
ಭವತು. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಶ್ರೀಕೃಷ್ಣಃ ಬಾಬಾ ರಾಮದೇವೋ ಪ್ರಾರ್ಥನಾಂ ಕೃತ್ವಾ ತೈಃ ಸಾಕಂ ಅದ್ಯ ಯೋಗ ಆಚರಣಮಪಿ ಕರ್ತುಂ ವಯಂ ಅತ್ಯಂತಂ ಸಂತುಷ್ಟಾಃ. ಅಸ್ಮಾಕಂ ಪರ್ಯಾಯ ಮಧ್ಯೆ ಪುನರಪಿ. ಸಂಪ್ರದಾಯ ನಂಬಿಕೆಗಳ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 7 ಪವಿತ್ರ ಕ್ಷೇತ್ರಗಳಿವೆ. ಕಾಶಿ, ಹರಿದ್ವಾರ, ಅಯೋಧ್ಯ ಹೀಗೆ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ ಕ್ಷೇತ್ರದ ವಿಶೇಷತೆ ನಿಮಗಾಗಿ. सानन्दमानन्दवने वसन्तम् आनन्दकन्दं हतपापवृन्दम् वाराणसीनाथमनाथनादम् श्रीविश्वनाथं शरणं प्रपद्ये. ಪಾವನ ಗಂಗಾ ನದಿ ತೀರದಲ್ಲಿ ಗಂಗೆಯ ಉಪನದಿಗಳಾದ ವರಣ, ಅಸಿಗಳ ಮಧ್ಯೆ ನೆಲೆಸಿರುವ ಅಮರಧಾಮವೇ ಕಾಶಿ ಕ್ಷೇತ್ರ. ಸನಾತನ ಧರ್ಮದ ಪ್ರಚಾರದಲ್ಲಿ ವೈಜ್ಞಾನಿಕವಾಗಿ, ಚಾರಿತ್ರಿಕವಾಗಿ ಪ್ರಸಿದ್ಧಿ ಪಡೆದಿರುವ ಪಟ್ಟಣವಿದು. ಸುಮಾರು 2500 ವರ್ಷಗಳ ಪೂರ್ವದಲ್ಲಿ ಮಹೋನ್ನತ ವೈಭವದಿಂದ ಬೆಳಗುಂದಿತು ಈ ಕಾಶಿಕಾಪುರಿ ಎಂದು ಇತಿಹಾಸ ತಿಳಿಸುತ್ತಿದೆ. ಭರತ ಭೂಮಿಯಲ್ಲಿ ಹರಿಯುವ ಪಾವನ ಗಂಗಾ ನದಿಯ ಸ್ವಚ್ಛ ಜಲವು ಆ ಸೇತು ಹಿಮಾಚಲದಲ್ಲಿ ಕೆಲವೆಡೆಯಲ್ಲಿ ಅಂತರ್ಲೀನವಾಗಿ ಪ್ರವಹಿಸುತ್ತಿದೆ. ಹಾಗೆಯೇ ಸುಜ್ಞಾನದ ಸುಗಂಧದಿಂದ ಭರತಖಂಡದ ಸನಾತನ ಸಂಸ್ಕೃತಿಯ ವೈಭವವನ್ನು ಜಗತ್ತಿನಾದ್ಯಂತ ಸಾರುವ ನಿಲಯವಾಗಿ ಭರತ ಮಾತೆಯನ್ನು ಸಗರ್ವವಾಗಿ ಪಾವನವಾಗಿಸುತ್ತಿದೆ ಈ ಕಾಶಿ ಪಟ್ಟಣ. ದೇಶದಾದ್ಯಂತ ಹರಡಿರುವ ಎಲ್ಲ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯಗಳಿಗೆ ಮೂಲ ಸೂತ್ರವಾಗಿದ್ದು, ಒಂದೇ ದಾರದಲ್ಲಿ ಅಡಗಿರುವ ಮಣಿಗಳಂತೆ ಭಿನ್ನ ತತ್ವದಲ್ಲಿ ಏಕತ್ವವನ್ನು ಸಾರಿದ ಘನತೆಯು ಕಾಶಿಕಾಪುರಿಗೆ ಸಲ್ಲುತ್ತದೆ. ಗಂಗಾ ಸ್ನಾನವನ್ನು, ಸ್ವಾಮಿಯ ಕೈಂಕರ್ಯಗಳನ್ನು ಮಾಡುವ ಭಕ್ತರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತಾ, ಸಪ್ತ ಮಹಾಪುರಗಳಲ್ಲಿ ಒಂದಾಗಿ ರಾರಾಜಿಸುತ್ತಾ ವರಪ್ರದಾಯಕವಾಗಿ ಕಾಶ್ಯಾಂತೂ ಮರಣಾನ್ ಮುಕ್ತಿ ಎಂಬ ಸೂಕ್ತಿಯನ್ನು ಸಾರ್ಥಕವಾಗಿಸುತ್ತಿದೆ ಈ ಕಾಶಿ ಕ್ಷೇತ್ರ. ವಿಶ್ವನಾಥನು ಜಗತ್ಪತಿಯಾಗಿ ಈ ಕ್ಷೇತ್ರದಲ್ಲಿ ಮರಣಿಸುವರಿಗೆ ತಾರಕ ಮಂತ್ರೋಪದೇಶವನ್ನು ಮಾಡಿ ಬ್ರಹ್ಮಜ್ಞಾನವನ್ನು ಪ್ರಸಾದಿಸುತ್ತಿದ್ದಾನೆ. 12 ಜ್ಯೋತಿರ್ಲಿಂಗಗಳಲ್ಲೂ 18 ಶಕ್ತಿಪೀಠಗಳಲ್ಲೂ ವಿಶೇಷ ಪ್ರಾಧಾನ್ಯತೆಯನ್ನು ಪಡೆದಿದೆ ಈ ಕಾಶಿ ಕ್ಷೇತ್ರ. ಇಲ್ಲಿಯ ಸ್ವಾಮಿಯು ವಿಶ್ವೇಶ್ವರನಾದರೆ ಕ್ಷೇತ್ರ ಪಾಲಕನು ಕಾಲಭೈರವನು, ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ವಿಶಾಲಾಕ್ಷಿ ದೇವಿ. ಇಲ್ಲಿ ಭಕ್ತರು ಸ್ನಾನ ಮಾಡಲು ಸ್ನಾನ ಘಾಟ್ಗಳಿವೆ. ಅವುಗಳಲ್ಲಿ 64 ಘಾಟುಗಳು ಬಹು ಪ್ರಸಿದ್ಧವಾಗಿದೆ. ಆಲಯದಲ್ಲಿನ ಜ್ಯೋತಿರ್ಲಿಂಗವು ಮಧ್ಯಭಾಗದಲ್ಲಿದ್ದು, ಗರ್ಭಗುಡಿಯ ಈಶಾನ್ಯ ಭಾಗದಲ್ಲಿ ಅಭಿಷೇಕ ಮಾಡಿದ ಗಂಗಾ ಜಲವು ಸದಾ ಇರುತ್ತದೆ. ಆದರೆ ಭಕ್ತರು ತರುವ ಗಂಗಾ ಜಲದಿಂದಲೇ ಅಭಿಷೇಕವನ್ನು ಮಾಡಬೇಕು. ಪ್ರತಿನಿತ್ಯವೂ ದಕ್ಷಿಣಾದಿಯ ರಾಮೇಶ್ವರ ಮೊದಲಾದ ಕ್ಷೇತ್ರಗಳಿಂದ ತಂದ ಪುಣ್ಯ ತೀರ್ಥದಿಂದಲೇ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಪ್ರಕೃತಿ ಪುರುಷರು ತಮ್ಮ ತಂದೆ ತಾಯಿಗಳಾದ ಶಿವಪಾರ್ವತಿಗಳನ್ನು ನೋಡದ ಕಾರಣದಿಂದ ಒಂದು ದಿನ ಅವರು, ನಾವು ಎಲ್ಲಿ ಜನ್ಮಿಸಿದೆವು, ನಮ್ಮ ಕರ್ತವ್ಯವೇನು ಎಂದು ಯೋಚಿಸುತ್ತಿದ್ದರು. ಆವಾಗ ಈಶ್ವರನು ಅವರಿಗೆ ತಪಸ್ಸು ಮಾಡಬೇಕೆಂಬ ಸಂದೇಶವಿತ್ತನು. ಅದು ಈ ಪ್ರಾಂತದಲ್ಲಿ ಪ್ರತಿಧ್ವನಿಸಿತು. 5 ಕ್ರೋಸಗಳಷ್ಟು ನೆಲವನ್ನು ಸೃಷ್ಟಿಸಿ ತಪಸ್ಸು ಮಾಡಬೇಕೆಂಬ ಕಾರಣದಿಂದ ಕಾಶಿ ಪಟ್ಟಣವು ನಿರ್ಮಿತವಾಯಿತೆಂದು ಒಂದು ಚಾರಿತ್ರಕ ಕಥನದಿಂದ ತಿಳಿಯುತ್ತಿದೆ. ಈಶ್ವರನ ಲಿಂಗ ಸ್ವರೂಪದಲ್ಲಿ ವಿಶ್ವೇಶ್ವರನೆಂಬ ನಾಮದಿಂದ ಈ ಕಾಶಿ ಪಟ್ಟಣದಲ್ಲಿ ಜ್ಯೋತಿರ್ಲಿಂಗ ಸ್ವರೂಪನಾಗಿ ವಿರಾಜಮಾನನಾಗಿದ್ದಾನೆ.
ಪ್ರಳಯ ಕಾಲದಲ್ಲಿ ಪ್ರಪಂಚವೆಲ್ಲ ಮುಳುಗಿ ಹೋದರೂ ಕಾಶಿಯನ್ನು ಮಾತ್ರ ಪರಮಶಿವನು ತನ್ನ ತ್ರಿಶೂಲದಿಂದ ಎತ್ತಿ ಹಿಡಿದು ರಕ್ಷಿಸುತ್ತಾನೆಂದು ಸ್ಥಳಪುರಾಣವು ತಿಳಿಸುತ್ತಿದೆ. ಆದ್ದರಿಂದಲೇ ಕಾಶಿ ಅವನಾಶಿಯಾಗಿ, ಅಂದರೆ ನಾಶವಿಲ್ಲದ ಪ್ರಾಂತವಾಗಿ ಹೆಸರುವಾಸಿಯಾಗಿದೆ. ನಿರ್ಮಲ ಗಂಗಾ ತರಂಗಿಣಿಯು, ಪವಿತ್ರ ಜ್ಯೋತಿರ್ಮಯ ವಿಶ್ವೇಶ್ವರ ಮಹಾಲಿಂಗವು ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಮಹಾದ್ಭುತ ಆನಂದವನ್ನು ಪ್ರಸಾದಿಸುತ್ತಿದೆ. ಬೆಂಗಳೂರಿನ ಪ್ರಶಾಂತನಗರದಲ್ಲಿರುವ ಪ್ರಶಾಂತ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಇದೇ ತಿಂಗಳ 21ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ಸಂಗೀತ, ಭಜನೆ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಪ್ರಯುಕ್ತ ಪ್ರಶಾಂತ ಗಣಪತಿ ಆಲಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಗಳು ಹಿಂದೂ ಧರ್ಮ ಪ್ರಚಾರ ಪರಿಷತ್ ವತಿಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ ನೆರವೇರುತ್ತಿವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್.ಕೆ. ಸುರೇಶಾಚಾರ್ಯರು ಮಾತನಾಡುತ್ತಾ ಶ್ರೀಕೃಷ್ಣನ ಲೀಲೆಗಳು ಹಾಗೆ ಮಥುರಾ, ಬೃಂದಾವನಂ, ದ್ವಾರಕಾ ನಗರಗಳಲ್ಲಿ ಶ್ರೀಕೃಷ್ಣನು ಮಾಡಿದ ದೈವ ಲೀಲೆಗಳನ್ನು ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸಿದರು. ಹಾಗೆಯೇ ಶ್ರೀಕೃಷ್ಣನು ಲೋಕ ಕಲ್ಯಾಣಾರ್ಥ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ಹೇಗೆ ಮಾಡಿದರು ಎಂಬ ವಿಷಯವನ್ನು ವಿಸ್ತೃತವಾಗಿ ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. आपातालनभस्थलान्त भुवन ब्रह्माण्ड मा विस्फुरत् ज्योतिस्फाटिकलिङ्गमौलिविलसत्पूर्णेन्दुवान्तामृतैः हस्तोकाप्लुतमेकमेष मनिशं रुद्रानुवाकाञ्जपेत् जाये दीप्सितसिद्धये ध्रुवपदं विप्रोऽभिषिञ्चेच्छिवम् ब्रह्माण्डव्याप्तदेहाभसितहिमरुचा भासमाना भुजङ्गैः कण्ठे कालाकपर्दाकलितशिशिकलाश्चण्डकोदण्डहस्ताः रक्षा रुद्राक्षमालासु ललितवपुषास्याम्भवा मूर्तिभेदा ರುದ್ರಾಭಿಷೇಕ 2024 ಕಾರ್ತಿಕ ಮಾಸೋತ್ಸವ ನವೆಂಬರ್ 2ನೇ ತಾರೀಕಿನಿಂದ ಡಿಸೆಂಬರ್ 1ನೇ ತಾರೀಕಿನವರೆಗೂ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಧ್ಯಾನಾರಾಮ್ನಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ರಾಧಾಕೃಷ್ಣ ನೃತ್ಯ ನಿಕೇತನ ಉಡುಪಿ ಇವರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಭಾವರಾಗ ತಾಳ ಲಯಲಾಸ್ಯ ಪಂಚಾಮೃತ ಭರತಾಗಮ ವೇದ ನಾಟ್ಯಾಮೃತ ಭಾವ ರಾಗ ತಾಳ ಭಾವರಾಗ ತಾಳ ಲಯಲಾಸ್ಯ ಪಂಚಾಮೃತ ಭರತಾಗಮ ವೇದ ನಾಟ್ಯಾಮೃತ ನಯನಾಮೃತ ಲೀಲಾಮೃತ ದಿವ್ಯಾಮೃತ ಪರಮಾಮೃತ ನಯನಾಮೃತ ಲೀಲಾಮೃತ ದಿವ್ಯಾಮೃತ ಪರಮಾಮೃತ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ॐ